ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡ ಬಣದಿಂದ ಸೆಪ್ಟೆಂಬರ್ 1ರಂದು ನಗರದ ಅಕ್ಕಮಹಾದೇವಿ ರಸ್ತೆಯಲ್ಲಿರುವ ಗುರುಭವನದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಐಚ್ಛಿಕ ವಿಷಯದಲ್ಲಿ 125ಕ್ಕೆ 125 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ಜ್ಞಾನಕಾಶಿ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ ಆದರ್ಶ ಶಿಕ್ಷಕರು, ಸಾಹಿತಿಗಳಾದ ವೀರಣ್ಣ ಮಡಿವಾಳರ್ ಅವರಿಗೆ ನೀಡಲಾಗುತ್ತಿದೆ. ಅಲ್ಲದೆ ಕೋಮಲ್ ಕುಂದಪ್ಪ ಜೈನ್ ಅವರಿಗೆ ಸಾಮಾಜಿಕ ಸೇವಾ ರತ್ನ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಲಾಗುವುದು ಎಂದ ಅವರು, ಈ ಬಾರಿ 365 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವಾಸುದೇವ್ ರಾಯ್ಕರ್, ಗಿರೀಶ್ ಕುಮಾರ್, ರಫೀಕ್, ಗೋಪಾಲ್ ದೇವರಮನಿ, ಶ್ರೀನಿವಾಸ್ ಇತರರಿದ್ದರು. ಈಗಿನ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರೋತ್ಸಾಹಿಸುವಂಥ ಕೆಲಸ ಕಳೆದ 9 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷ 10ನೇ ವರ್ಷ ದಶಮಾನೋತ್ಸವದ ಈ ಮಕ್ಕಳ ಕಾರ್ಯಕ್ರಮ, ಇದು 10ನೇ ವರ್ಷ. ಕಳೆದ ವರ್ಷ ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಮಟ್ಟದಲ್ಲಿ ಮಾಡಿದ್ವಿ. ಈ ವರ್ಷ ದಶಮಾನೋತ್ಸವ ಕಾರ್ಯಕ್ರಮ ಇರೋದರಿಂದ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ಜಿಲ್ಲೆಯಲ್ಲಿ ಒಟ್ಟು 365 ಜನ ವಿದ್ಯಾರ್ಥಿನಿಯರು 125ಕ್ಕೆ 125 ಅಂಕ ಪಡೆದಂಥ ವಿದ್ಯಾರ್ಥಿಗಳಿದ್ದಾರೆ. ಇದರ ಜೊತೆಗೆ ದೇವರಾಜ ಅರಸು ಬಡಾವಣೆಯಲ್ಲಿರ್ತಕ್ಕಂಥ ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಇಲಾಖೆ ಒಳಪಟ್ಟಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ 4 ಜನ ಅಂಧ ಮಕ್ಕಳಿಗೆ ಅವರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅಂಕಗಳನ್ನು ವಿಕಲಚೇತನ ಅಂದರೆ ಕಣ್ಣು ಇಲ್ಲದಂಥ ಮಕ್ಕಳು ಅಂಕವನ್ನು ಪಡೆದಿದ್ದಾರೆ, ಹೆಚ್ಚಿನ ಅಂಕವನ್ನು. ಕಳೆದ ನಮ್ಮ ಗೌರವಾಧ್ಯಕ್ಷ ಅಂತ ರಾಯ್ಕರ್ ಅವರ ಹುಟ್ಟುಹಬ್ಬದ ದಿನದೂ ಸಹ ಅವರಿಗೆ ಗೌರವಿಸುವಂಥ ಕೆಲಸ ಮಾಡಿತ್ತು. ಅವತ್ತು ನಾನು ಆ ಕಾರ್ಯಕ್ರಮದ ಅತಿಥಿಯಾಗಿ ಹೋಗಿದ್ದೆ. ಆ ಮಕ್ಕಳ ಇದನ್ನು ನೋಡಿ ನಾವು ರಕ್ಷಣಾ ವೇದಿಕೆಯಿಂದನೂ ಸಹ ಗುರುತಿಸಬೇಕು ಅಂತೇಳಿ ಆ ಮಕ್ಕಳಿಗೆ ಗೌರವಿಸುವಂಥ ಕೆಲಸ, ವಿಕಲಚೇತನ ಮಕ್ಕಳಿಗೆ ಅವತ್ತು ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ಜೊತೆಗೆ ಕಳೆದ 2 ವರ್ಷದಿಂದ ಶಿಕ್ಷಣದ ಕ್ರಾಂತಿಯ ಹರಿಕಾರರಾದಂಥ ಮತ್ತು ಈ ರಾಜ್ಯವನ್ನು ಆಳದಂಥ ಮೈಸೂರು ಪ್ರಾಂತದ ಪ್ರತಿಯೊಂದು ಹಂತದಲ್ಲೂ ಸಹ ಶಿಕ್ಷಣ ಒಂದೇ ಅಲ್ಲ, ವೈದ್ಯಕೀಯ ರಂಗ ಇರ್ಬೋದು, ರಾಜಕೀಯ ರಂಗ ಇರ್ಬೋದು, ಪ್ರತಿ ಹಂತದಲ್ಲೂ ಸಹ ಕರ್ನಾಟಕವನ್ನು ಹೇಗೆ, ಮೈಸೂರು ಪ್ರಾಂತವನ್ನು ಹೇಗಿರಬೇಕು ಅಂತೇಳಿ ಈಗ ನಮ್ಮ ದಾವಣಗೆರೆನೂ ಒಳಪಟ್ಟಂತೆ ಇಡೀ ರಾಜ್ಯದ, ಇಡೀ ದೇಶಕ್ಕೆ ಮಾದರಿಯಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಲವಾರು ಅಣೆಕಟ್ಟುಗಳನ್ನ ಕಟ್ಟುವ ಮೂಲಕ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮಾದರಿಯಾದಂಥ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕಳೆದ ವರ್ಷ ಧರ್ಮೇಂದ್ರ ಕುಮಾರ್ ಅಂತೇಳಿ ಬೆಂಗಳೂರಿನ ಸ್ನೇಹಿತರಿಗೆ ನೀಡಿದ್ವಿ. ಈ ಬಾರಿ ಆದರ್ಶ ಶಿಕ್ಷಕರು ಜೊತೆಗೆ ಸರ್ಕಾರಿ ಶಾಲೆಯನ್ನು ಆಧುನಿಕ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿ ಸುಮಾರು 700ರಿಂದ 800 ಜನ ವಿದ್ಯಾರ್ಥಿಗಳು ಇವತ್ತು ಹೈಟೆಕ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸರ್ಕಾರಿ ಶಾಲೆ, ಅದು ಆಧುನಿಕ ಶಾಲೆಯಾಗಿ ಪರಿವರ್ತನೆ ಮಾಡಿದಂಥ ಆದರ್ಶ ಶಿಕ್ಷಕ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ರಾಯಬಾಗ ಜಿಲ್ಲೆಯ ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಶ್ರೀಯುತ ವೀರಣ್ಣ ಮಡಿವಾಳ ಅವರಿಗೆ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ.